ಚಿದಂಬರೇಶ್ವರಾಯ ನಮಃ. ಈ ಕಡೆ कल्पवृक्षದ ಬುಡ ಕೂತ್ಕೊಂಡು कल्पवृक्ष आजवड़ी कल्पली देता है धोखा दाविता है दैवकोಣ ಅಂತ ಕಲ್ಪದ ವೃಕ್ಷದ ಬುಡ ಕೂತ್ಕೊಂಡು ಏನು ಕಲ್ಪನೆ ಮಾಡ್ತೀಯಲ್ಲ ಅದೆಲ್ಲವೂ ಸಿದ್ಧಿ ಆಗ್ತದೆ. ಹಂಗ ಅವನನ್ನು ಸ್ಮರಣ ಮಾಡಿದ್ರೆ ಸಾಕಂತ, ಯಾರನ್ನ? ಚಿದಂಬರ ಅಂದ್ರೆ ಸಾಕಂತ. ಏನೇನಾಗ್ತದಪ್ಪ ಅಂತ ಕೇಳಿದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳು ಅಂತ ಅವು ಪೂರ್ತಿ ಆಗ್ತವೆ. ಅದಕ್ಕಾಗಿ ಜಯ ಜಯ ಅನಾಥನಾಥ ಚಿದಂಬರ ದೀನಬಂಧು ಕರುಣಾಸಾಗರ ಜಯ ಜಯ ಹೇ ಜಗದೋದ್ಧಾರ, ಭಕ್ತರ ಇಷ್ಟವು ನೀನು ಪೂರೈಸೋ ಅಂತಿಕೊಂಡು. ಯಾಕೆ ಇದನ್ನು ಬರೆದಂಥವರು ಸಾಂಬ ದೀಕ್ಷಿತರು ಅಂತ, ಸಾಂಬ ದೀಕ್ಷಿತ ಚಿದಂಬರ ಚರಿತ್ರೆ. ಇದರೊಳಗೆ ಆ ಚಿದಂಬರಪ್ಪನ ಒಂದು ಮಹಾತ್ಮೆ ಹೇಳ್ತಾರೆ. ಮಹಾತ್ಮೆಯನ್ನು ಹೇಳೋದಕ್ಕಿಂತ ಪೂರ್ವದೊಳಗೆ ಇಲ್ಲಿ ಇವ್ರು ಏನು ಹೇಳಿಕೊಂಡಾರಂದ್ರೆ, ಚಿದಂಬರ ಅನ್ನುವಂಥ ಮೊಟ್ಟ ಮೊದಲಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ ನಮ್ಮ ಭೂಮಿ ಒಳಗೆ, ಮೃತ್ಯು ಲೋಕದೊಳಗೆ ಒಂದು ಚಿದಂಬರ ಕ್ಷೇತ್ರ ಅಂತ ಇರ್ತದೆ. ಅದರದ್ದು ವರ್ಣನೆ ಮಾಡಿರ್ತಾರೆ. ಫಸ್ಟ್ ಚಿದಂಬರ ಕ್ಷೇತ್ರದ ವರ್ಣನೆ ಮಾಡ್ಲಿಕ್ಕತ್ತಾರ. ಅದಕ್ಕೆ ಎಲ್ಲರೂ ಈ ಕಥಾಮೃತವನ್ನು ಆಲಿಸಿರಿ, ಸಮಸ್ತ ಭಾವಿಕ ಶ್ರೋತರೆ ಆಲಿಸಿರಿ. ಮುನೀಂದ್ರರು ಎಲ್ಲರಿಗೂ ಪಾನ ಮಾಡಿಸಿ ತೃಪ್ತಿಪಡಿಸಲು ಸಿದ್ಧರಾದರು. ಆಮೇಲೆ ದ್ವಿಜರು ಮುನೀಶ್ವರೇ ಬ್ರಹ್ಮಿಸಿ ಪ್ರಾರ್ಥಿಸಿ ಈಗ ಕೇಳಿದರು, ಈ ಚಿದಂಬರ ಅವತಾರವು ಯಾವ ದೇವರಾಗಿರುವುದು? ಇದು ದೇವರರು ಯಾರಪ್ಪ? ಚಿದಂಬರರು ಯಾರ ವಂಶದಲ್ಲಿ ಅವತಾರ ಮಾಡಿದರು? ಯಾವ ವಂಶದೊಳಗೆ ಅವತಾರ ಮಾಡಿದರು? ಯಾಕಂದ್ರೆ ಪ್ರಶ್ನೆಯನ್ನ ಮೊಟ್ಟ ಮೊದಲ ಆ ಮುನಿಗಳು ಪ್ರಶ್ನೆಯನ್ನು ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ಆ ಹೇಳುವಂಥ ವಕ್ತಾರ ಅಂತ ಏನಿರ್ತಾರ ಅವರು ಒಂದು ವಿಚಾರಗಳನ್ನು ಹೇಳ್ತಾರೆ. ಅಪ್ಪ ಇದನ್ನು ನಾನು ನಿನಗೆ ಹೇಳ್ಬೇಕಂತಕೊಂಡು ಬಹಳ ದಿನದ ಆಸೆ ಇತ್ತು ಅಂತ, ಉತ್ತಮ ನೀವು ನಮಗೆ ತಿಳಿಸಬೇಕು ಅಂತಕೊಂಡು ಅವ್ರು ಹೇಳಿದಾಗ ಅವಾಗ ಅವ್ರು ಹೇಳ್ತಾರೆ, ಯಾರ ಕೀರ್ತಿಯಿಂದ ತ್ರಿಗುಣು ಎಲ್ಲೆಡೆ ಪೂರ್ತಿ ತುಂಬಿರುವುದು, ಇವನು ಶಂಕರನು ಇಲ್ಲವೋ ನಾರಾಯಣನು ಎಂಬುದನ್ನು ನಮಗೆ ವಿವರಿಸಬೇಕು. ಯಾರು ಇವರು? ಮೊದಲು ಸ್ವಲ್ಪ ನಮಗೆ ವಿಷ ಹೇಳ್ರಿ ಅಂದಾಗ ಅವಾಗೆಲ್ಲ ಬ್ರಾಹ್ಮಣರ ಆ ವಚನಗಳನ್ನು ಕೇಳಿ, ಅಲ್ಲಿ ಕುತ್ಕೊಂಡಂಥ ಸಂತ ಮಹಾಂತರ ವಚನವನ್ನು ಕೇಳಿ ಆ ಮುನಿಗಳು ಬಹಳ ಆನಂದ ಆಗ್ತದ. ಅವಾಗ ಅಪ್ಪ ಇಲ್ಲಿ ಏನಾಗ್ತದಂತ ಕೇಳಿದ್ರೆ, ಈ ಚರಿತ್ರೆಯನ್ನು ಕೇಳೋದ್ರಿಂದ ಮೊಟ್ಟ ಮೊದಲ ಕಲಿಯುಗ ಈ ಕಲಿಗಾಲದೊಳಗೆ ನಮಗೆ ನೋಡ್ರಿ ನಮ್ಮ ಮನಸ್ಸು ಚಂಚಲ ಭಾಳ ಆಗ್ತಿರ್ತದೆ. ನಾವು ಇಲ್ಲೇ ಸುಮ್ಮನೆ ಕೂಡ್ಲಿಕ್ಕೆ ಆಗಂಗಿಲ್ಲ, ಚಂಚಲ ಭಾಳ ಆಗ್ತಿರ್ತದೆ. ಹಿಂಗಾಗಿ ಆ ಮೊಟ್ಟ ಮೊದಲಿನ ಏನಾದಂತ ಕೇಳಿದ್ರೆ, ಇದು ಕಲಿಗಾಲ. ಆ ಕಲಿರಾಜಗ ಬಹಳ ಮದವೇರಿತು, ಧರ್ಮ ಬೀಜವು ನಿರ್ಬೀಜವಾಗತೊಡಗಿತು. ಕಲಿಗಾಲದೊಳಗೆ ಏನಾಗ್ತದೆ, ಮೊಟ್ಟ ಮೊದಲು ಧರ್ಮ ಎಲ್ಲಿ ಇರಲಾರ್ದಂಗೆ ಮಾಡುವುದೇ ಕಲಿರಾಜನ ಕೆಲಸದ. ಯಾಕೆ ಈ ಕಲಿಯುಗದೊಳಗೆ ಅವ್ನು ಮದ ಬಂದ್ಬಿಟ್ಟವ ಯಾರಿಗೆ? ಕಲಿ ಮಹಾರಾಜ. ಹಿಂಗಾಗಿ ಯಾಕೆ ಕಲಿ ಮಹಾರಾಜಿಗೆ ಯಾಕೆ ತ್ರಾಸ ಆಗ್ಲಿಕ್ಕತ್ತು? ಇದನ್ನ ಈ ಏನ ಅವನ ಕರ್ಮಗಳು ಬಹಳ ಆದವು. ಕಲಿ ಮಹಾರಾಜ ಬಹಳ ಒಂದು ಕಲಿ ಮಹಾರಾಜನ ಒಂದು ತ್ರಾಸು ಭೂದೇವಿಗೆ ತಡಿಲಿಕ್ಕಾಗಲಿಲ್ಲ. ಭೂದೇವಿ ಏನು ಮಾಡಿದ್ಲಪ್ಪ ಅಂತ ಕೇಳಿದ್ರೆ, ಪರಮೇಶ್ವರನಿಗೆ ಶರಣ ಹೋಗ್ತಾಳ. ಅಲ್ಲಿ ಹೆಂಗೆ ಹೋದ್ಲಪ್ಪ ಅಂತ ಕೇಳಿದ್ರೆ, ಒಂದು ಸುರಭಿ ಅನ್ನುವಂಥ ಒಂದು ಆಕಳ ರೂಪವನ್ನು ಧಾರಣ ಮಾಡಿಕೊಂಡು ಕೈಲಾಸಕ್ಕೆ ಹೋಗ್ತಾಳೆ. ಆ ಶಂಕರನ ಹತ್ರಕ್ಕೆ ಹೋಗಿ, ಆ ಪರಮೇಶ್ವರನ ಹತ್ರಕ್ಕೆ ಹೋಗಿ ಅಳ್ಳಿಕತ್ತಾಳ, ಅಪ್ಪ ಭಗವಂತ ನನಗೆ ಬಹಳ ತ್ರಾಸ, ನನಗೆ ಆ ದುಷ್ಟ ಜನರ ಭಾರವನ್ನು ಹೊರಲಿಕ್ಕೆ ಆಗೋದು. ಎಲ್ಲಿ ನೋಡ್ತಿಲ್ಲ ಅಧರ್ಮದ ಆ ಪಾಪ ನನಗೆ ಆ ಭಾರ ಹೊರಲಿಕ್ಕೆ ಆಗೋದು. ಅದಕ್ಕೆ ಆ ಭಾರವನ್ನು ಹರಣ ಮಾಡು ಅಂತ ಕೇಳಿದಾಗ ಅವಾಗ ಭಗವಂತ ಅಂದ್ರೆ ಪರಮೇಶ್ವರ ಅಂದ್ರೆ ಆ ಚಿದಂಬರ ಅಶರೀರವಾಣಿಯಿಂದ ಒಂದು ಮಾತು ಹೇಳ್ತಾನ, ಅಮ್ಮ ಸದ್ಯದಲ್ಲಿ ಈಗ ಧರ್ಮಾಚರಣೆಯನ್ನು ಈಗ ಸದ್ಯಕ್ಕೆ ಈ ಕಲಿಯುಗದ ಪ್ರಥಮ ಚರಣದೊಳಗೆ ಏನು ಅವತಾರ ಮಾಡಿರ್ತಕ್ಕಂಥ
ಮಾರ್ತಾಂಡ ದೀಕ್ಷಿತರು ಕೋಟೆ ಗ್ರಾಮದಲ್ಲಿ ಹೋಗಿದ್ದಾರ. ಅವ್ರ ಹೊಟ್ಟಿಯೊಳಗೆ ಹುಟ್ಟಿ ಭೂಭಾರವನ್ನು ನಾನು ಕಡಿಮೆ ಮಾಡಿದ್ದೀನಿ. ಧರ್ಮ ಸಮ್ಮತವಾಗಿರ್ತಕ್ಕಂಥ ಏನು ಈ ಸನಾತನ ಧರ್ಮವನ್ನು ನಾನು ಮತ್ತೆ ಸ್ಥಾಪನೆ ಮಾಡ್ತೀನಿ. ಅದಕ್ಕೆ ಈ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡವ ಅಂತ ಹೇಳ್ತಾರೆ. ಆ ಸಮಯದೊಳಗೆ ಅಂಗರವನ ಹೆಸರು ಏನು ಅಂತ ಕೇಳಿದ. ಅವನು ಚಿದಂಬರ ಅನ್ನುವಂಥ ಹೆಸರಿನಿಂದ ಅವತಾರ ಮಾಡಿರ್ತೇನೆ ಅಂತ ಹೇಳ್ತಾನೆ. ಚಿದಂಬರ ಅಂದ ತಕ್ಷಣ ಅಂಗರ ಅವ್ರು ಯಾರು ಏನು ಹೇಳು ಅಂತಂದಾಗ ಆ ಚಿದಂಬರನ ಚರಿತ್ರೆಯನ್ನು, ಆ ಚಿದಂಬರ ಮೊಟ್ಟ ಮೊದಲ ಚಿದಂಬರ ಕ್ಷೇತ್ರದ ವರ್ಣವನ್ನು ನಾನು ಒಬ್ಬ ಪೃಥ್ವಿರಾಜ ಅಂತ ತಿಳ್ಕೊಂಡು ಒಬ್ಬ ರಾಜ ಇರ್ತಾನೆ. ಬಹಳ ಆನಂದವಾಗಿ ರಾಜ್ಯವನ್ನ ಆಳ್ತಿರ್ತಾನೆ. ಅವನ ಒಂದು ಧರ್ಮ ಕರ್ಮದ ಒಂದು ಸಂಯೋಗದಿಂದ ಅವನಿಗೆ ಏನಾಗ್ತಂದ್ರೆ ಕುಷ್ಠರೋಗ ಬರ್ತದೆ. ಆಗಿನ ಕುಷ್ಠರೋಗ ಹಿಂಗಿತ್ತಲ್ಲ, ಆಗೆಲ್ಲ ಅದಕ್ಕೆ ಔಷಧ ಇರಲಿಲ್ಲ. ಭಾಳ ಕಷ್ಟಪಡ್ಲಿಕ್ಕತ್ತ. ಯಾಕೆ ಅವಾಗಿನ ಕಾಲ ಹೆಂಗಿದ್ದು ಕುಷ್ಠರೋಗ ಬಂತಂದ್ರೆ ಒಂದೊಂದು ಬಟ್ಟಿಗೆ ಹುಣ್ಣಾಗೋದು. ಆ ಬಟ್ಟು ಹುಣ್ಣಾಗಿ ಮ್ಯಾಗ ಬರೋದು, ಕೆರ್ಕೋದು, ಕೊನೆಗೆ ಆ ಬಟ್ಟುಗಳು ಒಂದೊಂದು ತುಂಡಾಗಿ ಉದುರಿ ಹೋಗ್ತಿರ್ತಾರೆ. ಮಂಡ್ಯದಲ್ಲಿ ಊಟ ಮಾಡೋದು, ಆಮೇಲೆ ಅದು ನಾರ್ಲಿಕ್ಕತ್ತದು. ಆ ಕುಷ್ಠರೋಗದ ಒಂದು ವಿಶೇಷನೇ ಹಂಗೆ. ಕೊನೆಗೆ ಇನ್ನು ಅವ ಪೃಥ್ವಿರಾಜ ಒಂದು ವಿಚಾರ ಮಾಡ್ತಾನೆ, ಇನ್ನು ಇಂಥ ನಾನು ರೋಗದಿಂದ ಕೂಡಿ ಈ ರಾಜ್ಯವನ್ನು ಆಳಕ್ಕೆ ಆಗಂಗಿಲ್ಲ, ನಾನು ವಿಶ್ರಾಂತ ಹೋಗ್ಬಿಡ್ಬೇಕು ಅಂತ ತಿಳ್ಕೊಂಡು ಮಂತ್ರಿಗೆ ಹೇಳಿ ಇನ್ನು ಯಾರು ಹೇಳಂಗಿಲ್ಲ. ರಾಜ ಎಲ್ಲೋ ಹೋಗ್ಯಾನ, ಕ್ಷೇತ್ರಕ್ಕೆ ಹೋಗ್ಯಾನ ಅಂತ ತಿಳ್ಕೊಂಡು ಹೇಳು ಅಂತ ಹೇಳಿ ಆ ರಾಜ್ಯವನ್ನು ನೋಡ್ಕೊಂಡು ಮಂತ್ರಿಗೆ ಹೇಳಿ ತಾನು ಹೋಗ್ತಾನೆ. ಹೋಗ್ತಾ ಒಬ್ಬ ಅಂತ ಹೇಳಿದ್ರೆ ಯಾಕೆ ಸಾಯ್ಬೇಕಂತ ಹೋಗಿರ್ತಾನ. ಹೊಂಟಿದ್ದು ಎದಕ್ಕಪ್ಪ ಅಂದ್ರೆ ಸಾಯ್ಬೇಕಂತ ಹೋಗ್ತಾನೆ. ದಾರಿಯೊಳಗೆ ಹೋದ ದೊಡ್ಡ ಕಾಡು, ಬೇಸಿಗೆ ಕಾಲ. ಅಲ್ಲಿ ಒಂದು ವಿಶಾಲವಾದಂಥ ದೊಡ್ಡ ಗಿಡ ಅದ. ದೊಡ್ಡ ವಿಶಾಲವಾದಂಥ ಎರಳಿ ಮರ, ಐದಿಂದ ಮರ ಎಲ್ಲ ಇತ್ತು. ಆ ಗಿಡದ ಬುಡಕ್ಕೆ ಬಿಸಿಲು ಭಾಳ ಅದ ಅಂತ ತಿಳ್ಕೊಂಡು ಸ್ವಲ್ಪ ಕುತ್ಕೊಂಡು, ಅವಾಗ ಒಂದು ದೊಡ್ಡ ಕಾಡಂದಿ ಬಂತು. ಅಲ್ಲಿ ದಾರಿ ಅಲ್ಲಿ ನಡು ಒಂದು ಸಣ್ಣದು ರಾಡಿ ಉಂಡಾಗ ನೀರಿತ್ತು. ಅಲ್ಲಿ ಹೊರಟಿತ್ತು, ಒಂಥರ ಕೆಲಸ ರಾಡಿತ್ತು. ಆ ರಾಡಿ ಒಳಗೆ ಹಂಚ್ಕೊಂಡು ಅದು ಬಿಸಿಲಿಗೆ ಆ ರಾಡಿ ಒಳಗೆ ಬಂದು ಮೈ ಎಲ್ಲ ಉಳ್ಳಾಡ್ತು. ರಾಡಿ ಒಳಗೆ ಆಟ ಮೈ ಉಳ್ಳಾಡ್ತು. ಅದಕ್ಕೆಲ್ಲ ರಾಡಿ ಹತ್ತು. ಆ ರಾಡಿ ಹತ್ತಿ ಹೊರಗೆ ಬಂತು. ಹೊರಗೆ ಹೊರದ್ರೆ ಏನಾತಪ್ಪ ಅಂತ ಕೇಳಿದ್ರ ಆ ಹಂದಿ ಅದರ ರೋಮ್ ಎಲ್ಲ ಬಂಗಾರ ವರ್ಣ, ಬಂಗಾರ ಆದ ತಕ್ಷಣ ಇದು ಏನ್ ನಡೀತದೆ, ಏನೋ ಒಂದು ಮಜಾ ನಡೀತಲ್ಲ. ಇಲ್ಲಿ ಇಷ್ಟೊತ್ತಂಕ ಇದ್ದಂತ ಹಂದಿ ಬಂಗಾರ ವರ್ಣ ಹೆಂಗೆ ಆಗ್ತದೆ, ಇಲ್ಲೇನೋ ಇರಬೇಕು, ನನಗೇನೋ ನನ್ನ ಭಗವಂತನ ದಾರಿ ಮಾಡಿ ತೋರಿಸಿರ್ಬೇಕು ಅಂತ ತಿಳ್ಕೊಂಡು ಆಸೆ ಕೊಟ್ಟು ಆ ಹಂದಿ ತೆಗೆದು ಹೋತು. ನೀವು ಆ ಬಂದವನ ಭಗವಂತಾನ ನಿಲ್ಸ್ಕೊಂಡು ಆ ರಾಡಿ ಒಳಗೆ ಏನೋ ಜಿಗಿತಾನ. ಆ ಮೈ ಒಳಗೆ ತುಂಬ ರಾಡಿ ಹಚ್ಕೊತಾನ. ಇಟ್ಕೊಂಡು ಹೊತ್ತು ನೀಡಾಗಿರುವುದಿಲ್ಲ. ಅವನ ಕುಷ್ಠರೋಗರೆಲ್ಲ ಹೋಗ್ತತಿ. ಅವನ ಕೂದಲು ಒಂದು ರೋಮಗಳು ಬಂಗಾರ ಆಗ್ತದೆ. ಬಂಗಾರದಂಗೆ ಹೊಳಿಲಿ ಕತ್ತು ಬಿಡ್ತಾವು. ಏನು ನೋಡಿದ್ರೆ ಎಲ್ಲ ಆರಾಮಾತು. ಅಪ್ಪ ಏನು ಭಗವಂತ, ಏನೋ ಆನಂದ ಆಯ್ತು. ಅವನು ರೋಗೆಲ್ಲ ದೂರ ಆಗಿತ್ತು. ಏನಾಯ್ತು ಅಂದ್ಕೊಂಡು ಅದೇ ಖುಷಿ ಸಿಹಿ ಬರ್ತಾನೆ. ಬಂದಾಗ ಇಷ್ಟು ದಿನ ರೋಗದಿಂದ ಒದ್ದಾಡ್ಲಿಕ್ಕತ್ತಿದ್ದ, ಇವತ್ತು ಅವನ ತೇಜಸ್ಸು ನೋಡಿ ಎಲ್ಲರೂ ಖುಷಿ ಪಡ್ತಾರೆ. ಏನಾಯ್ತು ಏನೋ ಒಂದು ಆಗ್ಯದ, ಗುರುಗಳ ಪ್ರತಿನಿಂದ ಆಗೇನಿ, ಇನ್ನು ಏನು ಮಾಡೋದು ಅದನ್ನು ಮಂತ್ರಿಗಳು ಮಾತಾಡ್ತಾನೆ. ನಾವು ಒಂದು ಜಗ ನೋಡಿದೆ, ಆ ಜಗದಿಂದ ಹಿಂಗಾಗ್ಯದ, ಆ ಜಗದೊಳಗೆ ಏನೋ ಇರಬೇಕಂತ ವಿಚಾರ ಮಾಡ್ತಾನೆ. ಏನೋ ಅದಲ್ಲ ಹಂಗಂತ ತಿಳ್ಕೊಂಡು ಆ ಮುಂದೆ ಅಲ್ಲಿಂದ ಒಂದು ಕೆಲಸಕ್ಕೆ ಹೋಗ್ತಾನೆ. ಅದನ್ನು ಹಂಡಿಸ್ಲಿಕ್ಕೆ ಚಾಲು ಮಾಡ್ತಾನೆ. ಆ ಜಗ ಹರಡ್ತಾರ 180 ಎಕರೆ ವಿಸ್ತಾರವಾಗಿರ್ತಕ್ಕಂಥ ಜಗ ಹಡ್ತಾರೆ. ಹಡ್ಡಿದಾಗ ಅಲ್ಲಿ ಒಂದು ಕಳಸ ಸಿಗ್ತದೆ, ತೆಗಿತಾರ, ಗುಡಿ ಸಿಗ್ತದೆ. ಆ ಗುಡಿ ಒಳಗೆ ಹೆಸರು ಇರ್ತದೆ, ಶ್ರೀ ಚಿದಂಬರ ಕ್ಷೇತ್ರ ಅಂತ ಹೆಸರು ಇರ್ತದೆ. ಸಂಸ್ಕೃತವಾಗಿ ಚಿದಂಬರ ಕ್ಷೇತ್ರ ಅಂತ ಇರ್ತದೆ. ಚಿದಂಬರ ಕ್ಷೇತ್ರ ದೊಡ್ಡ ಜಗ ಗುಡಿ ಸಿಕ್ತು, ಖರೆ ಒಳಗೆ ಮೂರ್ತಿನೇ ಇಲ್ಲ. ಏನಿದೆ ರಹಸ್ಯ, ಏನೋ ಒಂದಿರ್ಬೋದಲ್ಲ.
ಅವಾಗ ನೀವು ಒಂದು ವಿಚಾರ, ಎಲ್ಲ ಗುಡಿ ಎಷ್ಟು ಚಂದದ, ಎಷ್ಟು ಆನಂದದ ಗುಡಿ ಅದ. ನಾ ಹೇಳಿ ಕುಂತಿದ್ದು ಇದು 3,000 ವರ್ಷದ ಹಿಂದಿರೋ ಇತಿಹಾಸ, 3,500 ವರ್ಷದ ಹಿಂದಿನ ಇತಿಹಾಸ. ಅವಾಗ ದೇವರು ಇರಲಿಲ್ಲ. ಹಿಂಗ ಸುವರ್ಣ ಚಕ್ರವರ್ತಿ ಅಂತ ಹೆಸರು ಬಿಟ್ಟು ಹಡಿಸಿದ. ಒಂದು ದಿನ 2 ದಿನ ಅಲ್ರಿ, ವರ್ಷಾನುಗಟ್ಲೆ ಹಡಿಸಿದ. ಅದು ಒಂದಿನ ಮುಗಿದಲ್ಲ, ಸಾವಿರಾರು ದಿನ ಕೆಲಸ ಮಾಡ್ತಿದ್ರು. ಸಾಕಷ್ಟು ದೊಡ್ಡ ಗುಡಿ ಸಿಕ್ತು. ಅವಾಗ ಇವನ್ ಹೃದಯದೊಳಗೆ ಒಂದು ವಿಚಾರ ಬಂತು, ಏನಪ್ಪಾ ಅಂದ್ರೆ ಆ ಚಿದಂಬರ ಕ್ಷೇತ್ರ ಅಂತದ, ಆ ಚಿದಂಬರ ಕ್ಷೇತ್ರದೊಳಗೆ ಅಲ್ಲೊಂದು ಮೂರ್ತಿ ಇಡ್ಬೇಕಂತ, ಇಡಬೇಕು. ಏನು ಮಾಡ್ಬೇಕಂದ್ರೆ ಒಂದು ನಟರಾಜನ ಮೂರ್ತಿ ಮಾಡಿಸ್ಬೇಕಂತ ವಿಚಾರ. ಒಟ್ಟು ಒಂದು ಮೂರ್ತಿ ಮಾಡಿಸೋದು ನಿರ್ಣಯ ಮಾಡಿದ. ಮೂರ್ತಿ ಮಾಡ್ಲಿಕ್ಕತ್ತ ತನ್ನ ಗೋಡೌನ್ದಾಗ ಇರುವಷ್ಟು ಬಂಗಾರ ಎಲ್ಲ ಖಾಲಿ ಆಗ. ಏನಾಗ್ತಿತ್ತು ಅಂದ್ರೆ ಎಲ್ಲ ಬಂಗಾರ ಕರ್ಗಸರು ಮೂರ್ತಿ ರೆಡಿ ಮಾಡಿ ಇನ್ನೇನು ಆ ಮೂಸಿ ಒಳಗೆ ಹಾಕ್ಬೇಕು. ಹಾಕಿದ್ರೆ ಆ ಮೂಸಿ ಪಟ್ಟ ಅಂದ್ರು. 1 ವರ್ಷ ಆತ, 2 ವರ್ಷ ಆತ, ಮೂರ್ತಿನ ತಯಾರಾಗ್ಬೇಕು. ಅಲ್ಲೋ ಯಾಕೋ ಭಗವಂತ, ನೀನು ಚಿದಂಬರನ್ನ ನಿನ್ನ ಒಂದು ಮೂರ್ತಿ ಮಾಡಿಸ್ಕೊಂಡು ಇಷ್ಟು ಕಷ್ಟಪಡ್ಲಿಕ್ಕೀನಿ, ಸ್ವಲ್ಪ ಕರುಣ ಬರೋತೀನಿ ನಿನಗೆ, ಯಾಕೆ ಮಾಡಿಸುವಲ್ಪ ನೀನು ಅಂತ ಕೇಳಿದಾಗ, ಅವಾಗ ಒಂದು ನೋಡಿ, ಅವತ್ತಿಗೆ 99 ಸಾರಿ ಹೊಡೆದಿರ್ತಾನೆ, 99 ಸಲ ಮಾಡಿರ್ತಾನೆ. ಕೊನೆಗೆ ಇನ್ನು 1 ಸಲ ಮಾಡ್ತೇನೆ ನಾ, ಲಾಸ್ಟ್ ಇನ್ನೊಂದು ಸಲ ಇನ್ನು ನಾನಾ ಮಾಡ್ತೇನೆ, ಯಾರಿಗೂ ನಾನಾ ಮಾಡ್ತೇನೆ. ಅಕಸ್ಮಾತ್ ಹೊಡಿತು ಅಂದ್ರೆ ಮೂರ್ತಿ ಆಗಲಿಲ್ಲ ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತಿಕೊಂಡು ಹಠ ಮಾಡ್ತಾನೆ. ಅಷ್ಟೊಳಗೆ ಒಂದು ರಾತ್ರಿ ಹೊತ್ತಿನ ಭಗವಂತಿಗೆ ಮತ್ತು ಅವನು ಪರೀಕ್ಷೆ ತೊಗೊಂಡು ಸಾಕಾಗಿರ್ತದೆ. ಕೊನೆಗೆ ಚಿಂತೆ ಮಾಡಬೇಡಪ್ಪ, ಒಂದು ಕೆಲಸ ಮಾಡಿ, ಏನಪ್ಪ ಅಂತ ಕೇಳಿದ್ರೆ, ರಾತ್ರಿ ಒಬ್ಬ ಬರ್ತಾನ, ಬ್ರಾಹ್ಮಣ ಬರ್ತಾನೆ. ಅವ್ ಏನು ಕೇಳ್ತಾನೆ ಅವ್ನು ಕೊಟ್ಟು ಕಳಿಸ್ಬೇಕು, ಸಾಕು ಇಷ್ಟ. ಅವ್ ಏನು ಕೇಳ್ತಾನೆ ಅದನ್ನ ಕೊಟ್ಟು ಕಳಿಸ್ಬೇಕು. ಒಂದು ಭಾಳ ಸಂತೋಷ ಆಯ್ತು ಆಯ್ತಂದ. ಮರನೇ ದಿನ ಮತ್ತೆ ಬಂಗಾರ ಕರಗಿಸಕತ್ತ, ಕಳಿಸಿ ರೆಡಿ ಮಾಡ್ಲಿಕ್ಕತ್ತ. ಎಲ್ಲ ರೆಡಿ ಮಾಡ್ಯಾನ, ಮಧ್ಯರಾತ್ರಿ ಆಗ್ಯದ, ಎಲ್ಲ ರೆಡಿ ಇಟ್ಕೊಂಡು ಕೂತಾನ. ಅವಾಗ ರಾತ್ರಿ ಹೊತ್ತು ಯಾರು ಬರ್ಬೇಕ್ರಿ, ಮಹತ್ವದ ಬಾಗ್ಲ ಹಾಕ್ಯದ. ಅವಾಗ ಅಲ್ಲಿ ಒಬ್ಬ ಕುತ್ಕೊಂಡು ರಾಜನ್ನಂದ, ರಾಜರೇ ಅಂದ. ಯಾರು ಅಂತ ಅಂದಿದ್ದ ಅಷ್ಟ ಸುದ್ದಿ. ಅವ ಬಂದು ಎದುರಿಗೆ ಪ್ರತ್ಯಕ್ಷ ಆಗಿದ್ದ. ಬಂದು ಒಬ್ಬ ಹಣ್ಣು ಮುದುಕನ್ನ ಬಂದು ಬ್ರಾಹ್ಮಣರು ಬಂದು ಬರೀಪ್ಪ, ಭಾಳ ಸಂತೋಷ. ಅಲ್ಲ ಆಶ್ಚರ್ಯ, ಇನ್ನು ಏನು ಕೇಳಂಗೆ ನಾವು, ಯಾಕೆ ಇನ್ನು ಯಾರು ಕೇಳಿಗತ್ತ, ನೀನು ಯಾರಿಗೆ ಸೈನಿಕ ಹೇಳಿ ಬಾಗ್ಲ ತೆಗಿಬೇಕ, ಅಟ್ರೋಗಿ ಇಲ್ಲಿ ಬಂದು ಪ್ರತ್ಯಕ್ಷ. ಕಡಿಕ ಒಂದು ಆಶ್ಚರ್ಯ ಆಗ್ತದೆ. ಏನಪ್ಪ ಅಂದ್ರೆ ಈಗ ಏನಿದೆ, ಯಾರೋ ಇನ್ನೂ ಒಳಗೆ ವಿಚಾರ ಮಾಡ್ಲಿಕ್ಕತ್ತಾನ. ಯಾರೋ ಇನ್ನೂ ವಿಚಾರ ಮಾಡೇ ಇಲ್ಲ. ಬಂದವನು ಹೇಳ್ತಾನ, ಏ ರಾಜ, ನಮ್ಗೆ ಹೊಟ್ಟೆ ಏನಾರ ಕೊಡು, ಏನಾರ ಕೊಡು, ಹೊಟ್ಟೆ ವಾಣಿಸ್ತೀನಿ. ಏನು ಕೊಡು ವಿಚಾರ ಮಾಡ್ಲಿಕ್ಕತ್ತ, ಏನು ಕೊಡ್ಲಿಕ್ಕೆ ಹಬ್ಬ ನಿನ್ ಕಡೆ, ನಾನು ಕೊಡ್ಲಿಕ್ಕೆ ಏನಿಲ್ಲ, ಹೊಟ್ಟೆ ಅಂತ ಏನು ಕೊಡ್ಲಿ ನಿನಗೆ ರಾಜ, ನೀವು ಏನು ಕೊಡ್ಲಿಕ್ಕೆ ಸತ್ತು ಹೋಗ್ಬಿಡ್ತೀನಿ, ನಾನು ಭಾಳ ಹೊಟ್ಟೆ ಏನು ಕೊಡು ರಾಜ ಅಂತ ಅಂತಾನ. ಅವಾಗ ಒಂದು ಹೇಳ್ತಾರೆ, ನಮ್ಮ ಹತ್ರಕ್ಕೆ ಈ ಬಂಗಾರ ರಸವನ್ನು ಬಿಟ್ಟು ಬೇರೆ ಇಲ್ಲ, ಯಾರ ರಸನೂ ಇಲ್ಲ, ಏನು ಕೊಡ್ಬೇಕು ಏನೂ ಇಲ್ಲ, ರಾಜ ಅದನ್ನೇ ಕೊಡು, ನಾನು ಬಂಗಾರ ರಸನ ಕೊಟ್ಬಿಡು ಅಂತ. ನಾವು ಅವನು ವಿಚಾರ ಮಾಡಿದವ, ಬ್ರಾಹ್ಮಣಿಗೆ ಈ ಬಂಗಾರ ರಸ ಕೊಟ್ಟಿದ್ರೆ ಸತ್ತು ಹೋಗ್ಬಿಡ್ತಾರಲ್ಲ, ಅದೇ ಸುಲಭ ರಸ ಆಗ್ತೈತೆ, ಅದೇನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂದಾಗ ಒಂದು ಕ್ಷಣ ಅಯ್ಯೋ ಭಗವಂತ ಅಂತಾನ. ಭಗವಂತ ನೆನಪು ಮಾಡ್ತಾನ, ರಾತ್ರಿ ಕನಸಿನ ಏನಿದೆ ಅವ್ ಏನು ಕೇಳ್ತಾನ ಕೊಟ್ಟು ಕಳ್ಸ ಅಂತ ಹೇಳಿ. ಹಂಗ ಅವನೇ ಇರಬೇಕು. ಅದು ಬರೀತಾರ ರಾಜಾರಾಮ, ಈ ವೃದ್ಧ ಬ್ರಾಹ್ಮಣಾಸಿ ಕಳಿಸಿದ್ವಿ, ನಾ ಹೆಂಗೆ ಕೊಡಿ ಈ ವೃದ್ಧ ಬ್ರಾಹ್ಮಣಕ್ಕೆ ಅಂತ ವಿಚಾರ ಮಾಡ್ತಿರ್ತಾನ. ನೆನಪಾತಿ, ನನ್ನ ಭಗವಂತ ಬಂದಾನ ಅಂತ ತಿಳ್ಕೊಂಡು ತಗೊಳ್ರಿ ಅಂತ ತಿಳ್ಕೊಂಡು ಆ ಬಂಗಾರ ರಸ ತುಂಬಿರ್ತಕ್ಕಂಥ ಕೈಯಾಗಿ ಸೌಟು ಕೊಡ್ತಾನೆ. ಆ ಸೌಟನ್ನು ಬೆಟ ಕೊಡ್ಬೇಕು. ಜಗ್ಗದ ಬೆಳಕಾಗ್ತದೆ. ಬೆಳಕಾಗಿ 2 ನಿಮಿಷದೊಳಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆದು ಒಂದು ನಟರಾಜನ ಮೂರ್ತಿ ನಿರ್ಮಾಣ ಆಗಿದೆ. ಇವತ್ತೇನು ಚಿದಂಬರಮ್ಮಗಳ ಮೂರ್ತಿ ಅದಲ್ಲ, ಅದು ಇದೇ ಮೂರ್ತಿ. ವೈಭವದಿಂದ ಕಾರ್ಯಕ್ರಮ ನಟರಾಜನ ಮೂರ್ತಿ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ
ಅದನ್ನು ನೋಡಾಕನ ಅದನ್ನು ವರ್ಷಕ್ಕೊಮ್ಮೆ ತೆಗಿತಾರೆ. ಮತ್ತು ನೀವು ಅಲ್ಲಿ ಹೋದ್ರಪ್ಪ ಅಂದ್ರೆ ಪರದೆ ಹಾಕಿರ್ತಾರೆ, ಕರಿ ಪರದೆ ಅದ, ಕರಿ ಪರದೆ ಹಾಕಿರ್ತಾರೆ. ಕರಿ ಪರದೆ ಹಿಂಗೆ ತೆಗೆದು ನೋಡು ಅಂತಾರೆ. ನೋಡಿದ್ರೆ ಕತ್ತಲದೊಳಗೆ ದೀಪದೊಳಗೆ ಚಕ್ಕ ಕಾಣ್ತದೆ. ಇಷ್ಟದ ಮೂರ್ತಿ ನೋಡಿದ್ರೆ ಬಂಗಾರ ಮೂರ್ತಿ. ವಿಶ್ವದೊಳಗೆ ಅಂಥ ಮೂರ್ತಿ ಎಲ್ಲೂ ಇಲ್ಲ. ಅದರ ರೀತಿ ಒಳಗೆ ಸಾಕಷ್ಟು ತಯಾರು ಮಾಡ್ಯಾರ. ಆ ಮೂರ್ತಿ ಎಷ್ಟು ಅದ್ಭುತ ಶಕ್ತಿ. ಅಲ್ಲಿ ಮೂರ್ತಿನ ಹೊರಗೆ ಬರ್ತದೆ. ರಥೋತ್ಸವ ಮಾಡೋದಕ್ಕಾರೆ ಮೂರ್ತಿನ ಹೊರಗೆ ಬರ್ತದೆ. ಅದು ಒಂದು ಅದ್ಭುತವಾದಂಥ ಕಾರ್ಯ. ಇನ್ನು ಅಲ್ಲೆಲ್ಲ ಹೆಂಗಪ್ಪ ಆಕಾಶ ಚಿದಂಬರದ್ದು, ಆಕಾಶ ಚಿದಂಬರ ಇನ್ನೊಂದು ಚಿದಂಬರ ರಹಸ್ಯ ಅಂತ ಹೇಳ್ತಾನೆ. ಆ ರಹಸ್ಯ ನೋಡ್ರಿ, ಇದು ಬರೇ ಖಂಡಿತನ ರಾಜಾರಾಮರಿಗೆ ಹೇಳಿಕತ್ತಾರ. ಆದ್ರೆ ಇದು ಯಾವಾಗ ನಿರ್ಮಾಣ ಆಯ್ತು ಯಾರಿಗೂ ಗೊತ್ತಿಲ್ಲ, ರಹಸ್ಯ. ಅಲ್ಲಿ ಆ ಗುಡಿ ರಹಸ್ಯ ಹೆಂಗದಪ್ಪ ಅಂತ ಕೇಳಿದ್ರ ಭಾಳ ವಿಚಿತ್ರ. ಈಗ ಅಲ್ಲೇ ಒಂದು 108 ಕಂಬದ ಒಂದು ಮಂಟಪ ಇವತ್ತಿನ ಮಠ ನೋಡ್ಬೋದು. ಸುಂದರೇಶನ ಗುಡಿ ಅದ, ಸುಂದರೇಶ್ವರ ಗುಡಿ ಅಂತದ. ಚಿದಂಬರ ಗುಡಿ, ಸುಂದರೇಶ್ವರನ ಗುಡಿ ಅಂತದ. ಆಮೇಲೆ ಅಲ್ಲೇ ದೇವಿ ಇದ್ದ, ಶಿವಕಾಮಾದಿ ಸುಂದರಿ ಸಮೇತ ಸುಂದರೇಶ್ವರನ ಗುಡಿ ಅದ. ಶಿವಕಾಮಾದಿ ಸುಂದರಿತ ಅದು ದೇವಿ ಗುಡಿ ಅದ, ಪಾರ್ವತಿ ಗುಡಿ ಅದ. ಈಗ ನಟರಾಜನ ಗುಡಿ ಒಳಗಂತ ಇದು ಖಾಲಿ ಅದ. ಇದು ಆಕಾಶ ತತ್ವ ಇರತಕ್ಕಂಥದ್ದು, ಇದು ನಿರಾಕಾರ ತತ್ವ, ಅಲ್ಲಿ ಏನೂ ಇಲ್ಲ. ಇವತ್ತಿನ ಗುಡಿ ಖಾಲಿನ ಅದ ರೀ. ಅಲ್ಲಿ ಒಂದು ವಿಚಿತ್ರ ಏನಪ್ಪ, ಪ್ರತಿ ಸೋಮವಾರ ಒಂದು ಅಭಿಷೇಕ ನಡೀತದೆ. ಅಲ್ಲಿ ಅಭಿಷೇಕ ಕಾರ್ಯಗಳು ಹೆಂಗೆ ನಡೀತಪ್ಪ ಅಂದ್ರೆ ಆ ಗರ್ಭಗುಡಿ ಒಳಗೆ ಒಂದು ನೀರಿ ಒಂದು ಕಿಡಿಕೆ ಅದ. ಆ ಕಿಡಿಕೆಗನ ಹಿಂಗೆ ಅಲ್ಲಿ ಹಿಂಗೆ ಇದನ್ನ ಭಸ್ಮ ಹಿಂಗೆ ಗೊಜ್ಜಿ ಹಿಂಗೆ ಮಾಡ್ತಾರೆ. ಆಕಾಶಕ್ಕನ ಭಸ್ಮಾಚರಣೆ ಆಗಿರುತ್ತೆ. ಅಲ್ಲಿಂದ ಆಕಾಶ ತತ್ವ ಅಂದ್ರೆ ಅಂತ ಒಂದು ವಿಚಿತ್ರ ಜಾಗ. ನೀವು ಅಲ್ಲಿ ಹೋದ್ರೆ ಅಂದ್ರೆ ಒಂದಿನ ಒಂದು 2-3 ದಿನ ಇರ್ಬೇಕು, ಆನಂದವಾಗಿರ್ಬೇಕು. ಅಲ್ಲಿ ಪವಾಡಗಳನ್ನು ನೋಡಲಿಕ್ಕೆ ಸಿಗ್ತದೆ. ಭಾಳ ವಿಚಿತ್ರ ಜಾಗ. ಅದೇನು 108 ಕಂಬದ ಒಂದು ಕಲ್ಲಿನ ನಾ ಹೇಳಕ್ಕೆತ್ತಿದ್ದು ಕಲ್ಲಿನ ಕಂಬಗಳದ, ಕಲ್ಲಿಂದೆಲ್ಲ ಹಾಸಿ ಕಲ್ಲದ, ಮಂಟಪಗಳೆಲ್ಲ ಕಲ್ಲ. ಆದ್ರೆ ಮ್ಯಾಲ ಮಾತ್ರ ತಗಡವು ಕಟ್ಟಿಗೆಗಳು, ಜಂತಿ ಚಂದ ಜಂತಿ ಕೊಂಡು ಚಂದ ತಗಡ ಹಾಕಾರ. ಆ ತಗಡು ಎಂಥ ತಗಡು ಅಂದ್ರೆ ಸಾದಾ ತಾಮ್ರ ತಗಡು ಅಲ್ಲಪ್ಪ, ಬಂಗಾರ ತಗಡುಗಳು, ಬಂಗಾರದ ತಗಡು ಗೊತ್ತದ. ಬಂಗಾರ ತಗಡು. ಆ ತಗಡು ಎಷ್ಟದಪ್ಪ ಅಂತ ಕೇಳಿದ 3600 ಬಂಗಾರದ ತಗಡುಗಳು. 108 ಕಂಬ, 3600 ಬಂಗಾರದ ತಗಡು. ಅದಕ್ಕೆ 72,000 ಮಳಿಗಳು, ಬಂಗಾರದ ಮಳಿ ಬಡದ ಹೊರಗೆ. ಅಂದ್ರೆ ಹಂಗೆ 72,000 ನಾಡಿಗಳು, 3600 ಜಾಯಿಂಟ್ ಎಲುಬುಗಳು. ಈ ಶರೀರದ ಏನದಲ್ಲ ಅದ ತತ್ವ ಇರುವಂಥದ್ದು. ಅದು ಹೊರಗೆ ಕಾಣುವಂಥದ್ದು, ಇದು ಕಾಣಲಾರ್ದ. ತದ್ರೂಪ್ ಇನ್ನೊಂದು ಮಾಡರ್ನ್ ಮಾಡಿರ್ತಾರೆ, ಗೊಂಬಿ ಇನ್ನೊಂದು ಬೇರೆ ಗೊಂಬಿ ಇದ್ದಾನೆ, ಅದು ಕಣ್ಣಿಗೆ ಕಾಣುವಂಥ ತತ್ವ ಇರುವಂಥ ಆ ಮಂಟಪದ. ಆ ಮಂಟಪದ ಮಹತ್ವ ಎಷ್ಟು ಇನ್ನೊಂದು ಅದ್ಭುತ. ಆ ಕಲ್ಲಿನ ಮಂಟಪ ಅಂತನ್ರಿ, ಅದ್ರ ಬುಡಕ ಅದು ಹಿಂಗೊಂದು 80 ಅಡಿನೋ ಇನ್ನೊಂದು 120 ಅಡಿ ಅದ. ಅದ್ರ ಬುಡಕ ಒಂದು ಸಣ್ಣ ಗ್ಯಾಪ್ ಐತಿ. ನೀವು ಆ ಕಡೆ ಒಂದು ದಾರ ಈ ಕಡೆ ದಾರ ಹಾಕೊಂಡು ಪೂರ ಹಿಂಗೆ ದಾರ ಹಾಕೊಂಡು ಹೋದ್ರೆ ಆ ಮಂಟಪ ಪೂರ ಅಂತರ ಮೇಲೆ ಅದ. ಅದು 50 ಮೀಟರ್ ಭೂಮಿಗೆ ಅಂಟೆ ಇದೆ. ಹಂಗೆ ಒಂದು ಲೆಕ್ಕರ ಹರಿತದೆ. ಏನ್ರಿ ಸರಿಯಾಗಿ ಏನು ಮಾಡ್ಲಿಕ್ಕೆ ಇಂಥ ರಹಸ್ಯ ಇರ್ತಕ್ಕಂಥ, ಅದಕ್ಕೆ ಚಿದಂಬರ ರಹಸ್ಯ ಅಂದ್ರೆ ಇವತ್ತಿನ ಮಠ ಗೊತ್ತಾಗಿಲ್ಲ. ಅಂಥ ರಹಸ್ಯವಾಗಿರ್ತಕ್ಕಂಥ ತತ್ವವನ್ನು ಇಟ್ಕೊಂಡು ಹುಟ್ಟಿರ್ತಕ್ಕಂಥ, ಆ ಹೆಸರು ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಚಿದಂಬರ ಮಹಾಸ್ವಾಮಿ. ಅದಕ್ಕೆ ಆ ಚಿದಂಬರನ ಮಹತ್ವ ತಿಳಿಯಂಗಿಲ್ಲಪ್ಪ. ಆ ಸಾಕ್ಷಾತ್ ನನ್ನ ಪರಮೇಶ್ವರನೇ ಆಗ್ಯಾನ ಅಂತ ತಿಳ್ಕೊಂಡು ಆ ಋಷಿಮುನಿಗಳಿಗೆ ಚಿದಂಬರ ಕ್ಷೇತ್ರದ ಮಹಾತ್ಮನ ವರ್ಣನೆ ಮಾಡಬೇಕು. ಆ ಚಿದಂಬರ ಕ್ಷೇತ್ರ ಇಂಥ ಮಹತ್ವದ್ದಪ್ಪ.